ಹಾಯ್ ಎಲ್ರಿಗೂ. ಐ ಆಮ್ ಡಾಕ್ಟರ್ ಮಮತಾ ಎನ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ತಿಪ್ಟೂರ್. ಟುಡೇ ಐ ಡಿಸ್ಕಸ್ ಅಬೌಟ್ ದ ರೋಲ್ ಆಫ್ ಪಬ್ಲಿಕ್ ಫೈನಾನ್ಸ್ ಇನ್ ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ಕಂಟ್ರೀಸ್. ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಸಾರ್ವಜನಿಕ ಹಣಕಾಸಿನ ಪಾತ್ರವನ್ನು ಕುರಿತು ಇವತ್ತು ನಾವು ತಿಳ್ಕೊಳ್ಳೋಣ. ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಸಾರ್ವಜನಿಕ ಹಣಕಾಸಿನ ಪಾತ್ರವನ್ನು ನಾವು ಎಷ್ಟು ವರ್ಣಿಸಿದ್ರು ಕಡಿಮೆನೆ. ಅದನ್ನು ಕೆಲವೊಂದು ಅಂಶಗಳ ಮೂಲಕ ನಾವು ತಗೊಂಡು, ಅದರಲ್ಲೂ ಸಹ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸರ್ಕಾರದ ಪಾತ್ರವನ್ನು ನಾವು ಹೆಚ್ಚು ಹೇಳಬೇಕು. ಯಾಕೆಂದರೆ ಸರ್ಕಾರ ಅನ್ನುವಂತಹದ್ದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಬೇಕಿರುವಂತಹ ಬಹಳ ಮಹತ್ವಪೂರ್ಣವಾದಂತಹ ಕಾರ್ಯಗಳನ್ನು ಮಾಡುವಲ್ಲಿ ಸರ್ಕಾರದ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಅಂತಹ ಒಂದು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವಿನ ಸರ್ಕಾರದ ಪಾತ್ರ ಅಂದರೆ ಸಾರ್ವಜನಿಕ ಹಣಕಾಸಿನ ನಿರ್ವಹಣೆಯಲ್ಲಿ ಸರ್ಕಾರ ಯಾವ ರೀತಿಯ ಮಹತ್ವಪೂರ್ಣವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ಈ ಒಂದು ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದು ಅಚೀವ್ಮೆಂಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ದ ಫಸ್ಟ್ ಪಾಯಿಂಟ್ ಈಸ್ ಅಚೀವ್ಮೆಂಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕಾಭಿವೃದ್ಧಿಯ ಸಾಧನೆ. ಇಟ್ ಪ್ಲೇಸ್ ಎ ವೆರಿ efficient role in helping the government in removing or erasing the gap between the rural and urban areas, agriculture and industrial sector. The government basically allocates an efficient amount from the fund raised through different sources for the infrastructural development in rural areas and provides direct benefits to the rural areas. ಈ ಒಂದು ಆರ್ಥಿಕ ಅಭಿವೃದ್ಧಿಯ ಸಾಧನೆಯಲ್ಲಿ ನಾವು ನೋಡಿದಾಗ, ಆರ್ಥಿಕಾಭಿವೃದ್ಧಿ ಸಾಧನೆ ಸಾರ್ವಜನಿಕ ಹಣಕಾಸಿನ ಅತಿ ಮುಖ್ಯವಾದಂತಹ ಧ್ಯೇಯಗಳಲ್ಲಿ ಒಂದಾಗಿರುವಂಥದ್ದು. ತೆರಿಗೆ ನೀತಿಯ ಮೂಲಕ ಸರ್ಕಾರ ಹೇರಳವಾಗಿ ಹಣಕಾಸಿನ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಹಾಗೆ ಅದರ ಸಂಗ್ರಹಿಸಿದಂತಹ ಹಣವನ್ನು ಸಾರ್ವಜನಿಕ ವೆಚ್ಚವಾದ ನೀತಿಯನ್ನು ಬಳಸಿಕೊಂಡು ಸಂಪನ್ಮೂಲಗಳನ್ನು ಅರ್ಥವ್ಯವಸ್ಥೆಯ ವಿವಿಧ ಕ್ಷೇತ್ರಗಳ ಮೇಲೆ ವೆಚ್ಚ ಮಾಡುತ್ತೆ. ಈ ಸಂದರ್ಭದಲ್ಲಿ ವರಮಾನಗಳು ಕೊರತೆಯಿಂದಿರುವಾಗ ಸರ್ಕಾರ ಕೆಲವೊಮ್ಮೆ ಸಾಲವನ್ನು ಎತ್ತುವ ಮೂಲಕವೂ ಸಹ ಏನು ಮಾಡುತ್ತೆ, ಆರ್ಥಿಕ ಅಭಿವೃದ್ಧಿಗೋಸ್ಕರ ವೆಚ್ಚವನ್ನು ಮಾಡುತ್ತೆ. ಈ ಸಾರ್ವಜನಿಕ ವೆಚ್ಚದ ಫಲವಾಗಿ ಉತ್ಪಾದಕತೆ ಮತ್ತು ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತೆ. ಆ ಪ್ರಕಾರ ತೆರಿಗೆಗಳ ಮೂಲಕ ಸಂಪನ್ಮೂಲಗಳ ಸಂಗ್ರಹಣೆ, ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳುವಿಕೆ ಮತ್ತು ವೆಚ್ಚ ಮತ್ತು ವರಮಾನದ ಅಂತರವನ್ನು ಸಾರ್ವಜನಿಕ ಸಾಲದ ನೆರವಿನಿಂದ ತುಂಬುವಿಕೆ, ಇವೇ ಮೊದಲಾದ ಕ್ರಮಗಳ ಮೂಲಕ ಕೋಶೀಯ ನೀತಿಯನ್ನು ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಅನೇಕ ಸಂದರ್ಭಗಳಲ್ಲಿ ತೆರಿಗೆ ರಿಯಾಯಿತಿ ಮತ್ತು ಧನ ಸಹಾಯವನ್ನು ಒದಗಿಸುವ ಮೂಲಕವೂ ಸಹ ರಾಜ್ಯಕೋಶ ನೀತಿ ಮತ್ತು ಉಳಿತಾಯ, ಹೂಡಿಕೆ, ಉತ್ಪಾದನಾ ಸಾಮರ್ಥ್ಯವನ್ನು ಉತ್ತೇಜಿಸಿ ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ಸಹಾಯವನ್ನು ಮಾಡುತ್ತೆ. ಇಟ್ ಪ್ಲೇಸ್ ಎ ವೆರಿ ಎಫಿಷಿಯಂಟ್ ರೋಲ್ ಇನ್ ಹೆಲ್ಪಿಂಗ್ ಗವರ್ನಮೆಂಟ್ ಇನ್ ರಿಮೂವಿಂಗ್ ಆರ್ ಎರೇಸಿಂಗ್ ದ ಗ್ಯಾಪ್ ಬಿಟ್ವೀನ್ ದ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾ. ಅಂದರೆ ಸರ್ಕಾರ ಹಳ್ಳಿಗಳು ಅಥವಾ ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶಗಳ ನಡುವೆ ಇರುವಂತಹ ಈ ಒಂದು ಅಸಮಾನತೆಯನ್ನು ನಿರ್ಮೂಲನ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಆರ್ಥಿಕ ಅಭಿವೃದ್ಧಿಯಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೆಕ್ಟರ್, ಎರಡೂ ಕ್ಷೇತ್ರಗಳಲ್ಲಿ, ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಂದ ಗವರ್ನಮೆಂಟ್ ಬೇಸಿಕಲಿ ಅಲೋಕೇಟ್ಸ್ ಎಫಿಷಿಯೆಂಟ್ ಅಮೌಂಟ್ ಫ್ರಮ್ ದ ಫಂಡ್ ರೈಸ್ಡ್ ಥ್ರೂ ಡಿಫ್ರೆಂಟ್ ಸೋರ್ಸಸ್. ಈ ಒಂದು ಹಲವಾರು ವಿಧಾನಗಳ ಮೂಲಕ ಸರ್ಕಾರ ಹಣವನ್ನು ಅಂದರೆ ತೆರಿಗೆಗಳ ಮೂಲಕ ಸಂಗ್ರಹಿಸುತ್ತೆ. ಹಲವಾರು ವಿಧದ ತೆರಿಗೆಗಳನ್ನು ಹಾಕುವ ಮೂಲಕ ಜನರಿಂದ ಆದಾಯವನ್ನು ಹಣವನ್ನು ಸಂಗ್ರಹಿಸುತ್ತೆ. ಫಾರ್ ದ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅಂದರೆ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುತ್ತೆ. ಇಲ್ಲಿ ರೂರಲ್ ಏರಿಯಾಸ್ ಆ್ಯಂಡ್ ಪ್ರೊವೈಡ್ಸ್ ಡೈರೆಕ್ಟ್ ಬೆನಿಫಿಟ್ಸ್ ಟು ದ ರೂರಲ್ ಏರಿಯಾಸ್. ಅಂದರೆ ಈ ಒಂದು ಹಣವನ್ನು ಸಂಗ್ರಹಿಸಿ ಈ ಸಾರ್ವಜನಿಕ ವೆಚ್ಚವನ್ನು ಏನು ಮಾಡುತ್ತೆ, ಅದನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾಡುವ ಮೂಲಕ, ಗ್ರಾಮಾಂತರ ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವುಗಳ ಅಭಿವೃದ್ಧಿಗೆ ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದು. ಎರಡನೇದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್. ಎಸ್ಟಾಬ್ಲಿಷ್ಮೆಂಟ್ ಫುಲ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ಏನಪ್ಪ ಅಂದರೆ, ದ ಪ್ರೆಸೆನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ವಿಲ್ ಜನರೇಟ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ದ ಕಂಟ್ರಿ. ದ ಮನಿ ಮಾರ್ಕೆಟ್ ವಿಚ್ ಈಸ್ ಎ ಪಾರ್ಟ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಪ್ರೊವೈಡ್ಸ್ ವರ್ಕಿಂಗ್ ಕ್ಯಾಪಿಟಲ್ ಟು ದ businessmen and manufacturers, due to which production increases, resulting in generating more employment opportunities. With competition picking up in a various sectors, the service sector such as sales, marketing, advertisement, etc. also pick up, leading to more employment opportunities. Various financial services such as leasing, factoring, merchant banking, etc. will also generate more employment. The growth of trade in the country also induces employment opportunities. Financing by venture capital provides additional opportunities for techno-based industries and employment.
ಇಲ್ಲಿ ಪೂರ್ಣೋದ್ಯೋಗದ ಸ್ಥಾಪನೆ ಹೇಗಾಗುತ್ತೆ? ಅರ್ಥವ್ಯವಸ್ಥೆಯ ವಿಭಿನ್ನ ಕ್ಷೇತ್ರಗಳ ಮೇಲೆ ಸರ್ಕಾರ ಕೈಗೊಳ್ಳುವಂತಹ ಸಾರ್ವಜನಿಕ ವೆಚ್ಚ ಬೃಹತ್ ಸಂಖ್ಯೆಯ ಉದ್ಯೋಗಾವಕಾಶಗಳನ್ನು ಒದಗಿಸ್ಕೊಡುತ್ತೆ ಅಥವಾ ಸೃಷ್ಟಿ ಮಾಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಕೃಷಿ, ನೀರಾವರಿ ಯೋಜನೆಗಳು, ಗಣಿಗಾರಿಕೆ, ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣದ ಕೈಗಾರಿಕಾ ವಲಯಗಳಲ್ಲಿ ಕೋಟ್ಯಾಂತರ ಉದ್ಯೋಗಗಳು ನಿರ್ಮಾಣಗೊಳ್ತವೆ. ಇಲ್ಲಿ ಹೇಳಿದೆ ನಾನು, ಮಾರ್ಕೆಟಿಂಗ್ ಸಚ್ ದ ಮನಿ ಮಾರ್ಕೆಟ್ ವಿಚ್ ಇಸ್ ವಾಟ್ ಫೈನಾನ್ಷಿಯಲ್ ಸಿಸ್ಟಮ್ ಪ್ರೊವೈಡ್ಸ್ ವರ್ಕಿಂಗ್ ಕ್ಯಾಪಿಟಲ್ ದ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಸ್ ಡ್ಯೂ ಟು ವಿಚ್ ಪ್ರೊಡಕ್ಷನ್ ಇನ್ಕ್ರೀಸಸ್. ಈ ಒಂದು ಏನು ಉದ್ಯಮಗಳಿರ್ತಾವೋ ಇವುಗಳನ್ನು ಹೆಚ್ಚಿಸುವ ಮೂಲಕ, ಹೆಚ್ಚು ಬಂಡವಾಳ ಹೂಡಿಕೆಯನ್ನು ಮಾಡುವ ಮೂಲಕ ಈ ಉದ್ಯೋಗಿಗಳಿಂದ, ಅಂದರೆ ಬಿಸ್ನೆಸ್ ಮ್ಯಾನ್ಸ್, ಉದ್ಯಮಿಗಳು ಏನಿರ್ತಾರೋ ಇವರು ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾರೆ. ರಿಸಲ್ಟಿಂಗ್ ಇನ್ ಜನರೇಟಿಂಗ್ ಮೋರ್ ಎಂಪ್ಲಾಯ್ಮೆಂಟ್, ಅಂದರೆ ಇವರು ಹೆಚ್ಚು ಉತ್ಪಾದನೆಯನ್ನು ಮಾಡಬೇಕು ಅಂದರೆ ಉದ್ಯೋಗಾವಕಾಶಗಳು ಸಹ ಹೆಚ್ಚಾಗುತ್ತೆ. ವಿತ್ ಕಾಂಪಿಟೇಷನ್ ಪಿಕಿಂಗ್ ಅಪ್ ಇನ್ ವೇರಿಯಸ್ ಸೆಕ್ಟರ್ಸ್, ಹಲವಾರು ಕ್ಷೇತ್ರಗಳಲ್ಲಿ ಕೃಷಿ, ಗಣಿಗಾರಿಕೆ ಉದ್ಯೋಗಗಳು, ಅಥವಾ ಅಂದರೆ ಕೃಷಿ ಇರ್ಬೋದು, ಗಣಿಗಾರಿಕೆ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು, ಇವುಗಳಲ್ಲೆಲ್ಲ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ. ಸರ್ವಿಸ್ ಸೆಕ್ಟರ್ ಸಚ್ ಆಸ್ ಸೇಲ್ಸ್, ಮತ್ತು ಅದರ ಜೊತೆಗೆ ತೃತೀಯ ವಲಯಗಳು ಸಹ ಹೆಚ್ಚು ಅಭಿವೃದ್ಧಿಯನ್ನು ನೋಡ್ತೀವಿ. ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್ ಇತ್ಯಾದಿ, ಅಂದರೆ ಇಂತಹ ಒಂದು ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತವೆ. ಜೊತೆಗೆ ಆಲ್ಸೋ ಪಿಕಪ್ ಲೀಡಿಂಗ್ ಟು ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಹೆಚ್ಚು ಉದ್ಯೋಗಾವಕಾಶಗಳಿಗೆ ಅಂದರೆ ಅವಕಾಶಗಳು ಸೃಷ್ಟಿ ಆಗ್ತವೆ ಅಂತ. ಲೀಸಿಂಗ್ ಇರ್ಬೋದು, ಫ್ಯಾಕ್ಟರಿಂಗ್ ಇರ್ಬೋದು, ಮರ್ಚೆಂಟ್ ಬ್ಯಾಂಕಿಂಗ್ ಇರ್ಬೋದು, ಇಂತಹ ಕಡೆಗೆ ನಮಗೇನಾಗುತ್ತೆ ಅಂದರೆ ತೃತೀಯ ವಲಯಗಳಲ್ಲಿ ಸಹ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತವೆ. ಜೊತೆಗೆ ದ ಗ್ರೋತ್ ಆಫ್ ಟ್ರೇಡ್ ಇನ್ ದ ಕಂಟ್ರಿ ಆಲ್ಸೋ ಇನ್ಕ್ಲೂಡ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಅಂದರೆ ಆರ್ಥಿಕ ಅಭಿವೃದ್ಧಿಯೂ ಸಹ, ಅಂದರೆ ಜೊತೆಯಲ್ಲಿಯೇ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತವೆ. ಫೈನಾನ್ಸಿಂಗ್ ಬೈ ವೆಂಚೂರ್ ಕ್ಯಾಪಿಟಲ್ ಪ್ರೊವೈಡ್ಸ್ ಅಡಿಷನಲ್ ಆಪರ್ಚುನಿಟೀಸ್ ಫಾರ್ ಟೆಕ್ನೋ ಬೇಸ್ಡ್ ಇಂಡಸ್ಟ್ರೀಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ತಂತ್ರಜ್ಞಾನದ ಕೈಗಾರಿಕೆಗಳಲ್ಲೂ ಸಹ ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ. ಇದರಿಂದಾಗಿ ವಸ್ತುಗಳಿಗೆ ಮತ್ತು ಸೇವೆಗಳಿಗೆ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗಿ, ಬೇಡಿಕೆಯ ಜೊತೆಗೆ ಅದರ ಪರಿಣಾಮವಾಗಿ ಹೊಸ ಹೂಡಿಕೆಗಳು ಮತ್ತು ಉತ್ಪಾದನೆಗೆ ನಿರಂತರವಾಗಿ ಅವಕಾಶಗಳು ಸೃಷ್ಟಿಯಾಗುತ್ತೆ. ನಮಗೆ ಉತ್ಪಾದನೆಗೆ ಅವಕಾಶಗಳು ಸಿಕ್ತು ಅಂದರೆ ಉದ್ಯೋಗಾವಕಾಶಗಳು ನಿರಂತರವಾಗಿ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದರ ಅರ್ಥ. ನೆಕ್ಸ್ಟ್ 3ನೇ ಪಾಯಿಂಟು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಎಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿಮಿತತೆಯ ಸ್ಥಾಪನೆ. Public finance is also used as a tool to stabilize the economic by the government. When there is more prosperity in the economy and the people are earning more and more, the government increases the tax rate, and during deflation, government reduces the tax rate, thereby increasing demand. ಇಲ್ಲಿ ನಾವು ನೋಡ್ತೀವಿ ಏನು ಆರ್ಥಿಕ ಸ್ಥಿಮಿತತೆಯ ಸ್ಥಾಪನೆ ಅನ್ನುವಂಥದ್ದು. ಆರ್ಥಿಕ ಸ್ಥಿಮಿತತೆಯ ಸ್ಥಾಪನೆಯ ಸಾಧನೆಯು ಸಾರ್ವಜನಿಕ ಹಣಕಾಸಿನ ಮತ್ತೊಂದು ಪ್ರಮುಖವಾದಂತಹ ಮುಖ್ಯ ಗುರಿಯಾಗಿದ್ದು, ಮುಗ್ಗಟ್ಟಿನ ಸಮಯಗಳಲ್ಲಿ ಆದಾಯ, ಹೂಡಿಕೆ, ಉತ್ಪಾದನೆ, ಬೆಲೆಗಳು, ಲಾಭಗಳು ಇವು ತುಂಬ ಕೆಳಮಟ್ಟದಲ್ಲಿರ್ತವೆ, ನಮಗೆಲ್ಲ ಗೊತ್ತು. ಆದರೆ ಅಧಿಕ ಮೊತ್ತದ ಸಾರ್ವಜನಿಕ ವೆಚ್ಚದ ಮೂಲಕ ಈ ಸಂಗತಿಗಳನ್ನು ನಾವೇನು ಮಾಡಬೇಕಾಗುತ್ತೆ, ಮೇಲಕ್ಕೆತ್ತಬೇಕಾಗತ್ತೆ, ಅದರ ಉತ್ತೇಜನವನ್ನು ನೀಡಬೇಕಾಗುತ್ತೆ. ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳುವಂತಹ ಪರಿಣಾಮವಾಗಿ ಉತ್ಪಾದನೆ, ಉದ್ಯೋಗಾವಕಾಶ, ಆದಾಯ ಇವೆಲ್ಲವೂ ಸಹ ಏನಾಗ್ತವೆ, ಹೆಚ್ಚಾಗ್ತವೆ. ಮುಗ್ಗಟ್ಟಿಗೆ ಪರಿಹಾರ ದೊರಕುತ್ತೆ. ಇದಕ್ಕೆ ವಿರುದ್ಧವಾಗಿ ಸಮೃದ್ಧಿ ಇದ್ದಾಗ ಅಥವಾ ಉತ್ಕರ್ಷಗಳಿದ್ದಾಗ, ಅಂದರೆ ಹಣದುಬ್ಬರಗಳಿದ್ದಂತಹ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕಾಗುತ್ತೆ, ಹೊಸ ತೆರಿಗೆಗಳನ್ನು ವಿಧಿಸಬೇಕಾಗುತ್ತೆ, ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡಬೇಕಾಗುತ್ತೆ. ಅಧಿಕ ದರದ ಮತ್ತು ಹೊಸ ತೆರಿಗೆಗಳ ಫಲವಾಗಿ ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡುವುದರಿಂದಾಗಿ ಜನರಲ್ಲಿ ಹೊಸ ಆದಾಯದ ಸೃಷ್ಟಿಗೆ ಅವಕಾಶ ಕಡಿಮೆ ಆಗುತ್ತೆ. ಹಾಗಾಗಿ ಅನವಶ್ಯಕ ವೆಚ್ಚ ಮೊದಲಾದ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಆ ಪ್ರಕಾರ ಮುಗ್ಗಟ್ಟಿನ ಸಮಯಗಳಲ್ಲಿ ತೆರಿಗೆಗಳನ್ನು ಕಡಿಮೆ ಮಾಡುವ ಮತ್ತು ಸಾರ್ವಜನಿಕ ವೆಚ್ಚವನ್ನು ಹೆಚ್ಚಿಸುವ, ಹಾಗೂ ಶೃಂಗದ ಸಮಯಗಳಲ್ಲಿ ತೆರಿಗೆಗಳನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ಏನು ಮಾಡಬಹುದು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಎರಡೂ ರಾಷ್ಟ್ರಗಳು, ಅಂದರೆ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಪ್ರಯತ್ನಗಳು ನಡೀತವೆ ಅನ್ನುವಂಥದ್ದು. ಗವರ್ನಮೆಂಟ್ ರೆಡ್ಯೂಸ್ ದ ಟ್ಯಾಕ್ಸ್ ರೇಟ್ ದೇರ್ ಬೈ ಇನ್ಕ್ರೀಸಿಂಗ್ ದ ಡಿಮ್ಯಾಂಡ್. ಅಂದರೆ ಯಾವಾಗ ಸರ್ಕಾರ ತೆರಿಗೆಗಳನ್ನು ಕಡಿಮೆ ಮಾಡುತ್ತೋ ಆಗೇನಾಗುತ್ತೆ ಅಂದರೆ ಅಭಿವೃದ್ಧಿ ಎನ್ನುವಂಥದ್ದು ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಇದಿಷ್ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ಎಕನಾಮಿಕ್ ಸ್ಟೆಬಿಲಿಟಿ. 4ನೇದು, ರಿಡಕ್ಷನ್ ಆಫ್ ಎಕನಾಮಿಕ್ ಇನ್ಇಕ್ವಿಲಿಟೀಸ್, ಆರ್ಥಿಕ ಅಸಮಾನತೆಗಳನ್ನು ತಗ್ಗಿಸುವಿಕೆ. ಇನ್ ಅಂಡರ್ ಡೆವಲಪ್ಡ್ ಎಕಾನಮೀಸ್ ದೇರ್ ಈಸ್ ಎ very serious problem regarding inequalities in the distribution of income and wealth. The rich are getting more and more while the poor are not getting enough and are thereby becoming poorer and poorer. So to promote equal distribution, government need to invest in the development activities for the poor people. Reduction of economic ಅಂದರೆ ಆರ್ಥಿಕ ಅಸಮಾನತೆಗಳನ್ನು ತಗ್ಗಿಸುವಂತಹದ್ದು. ಆದಾಯ ಮತ್ತು ಸಂಪತ್ತಿನ ವಿತರಣೆಯಲ್ಲಿ ಅಸಮಾನತೆಗಳನ್ನು ತಗ್ಗಿಸಲಿಕ್ಕೆ ಸಾರ್ವಜನಿಕ ಹಣಕಾಸು ಪ್ರಬಲವಾದ ಒಂದು ಅಸ್ತ್ರ.
ತೆರಿಗೆಗಳ ಮೂಲಕ ಆದಾಯ ಜನರಿಂದ ಸರ್ಕಾರಕ್ಕೆ ವರ್ಗಾವಣೆ ಆಗುತ್ತೆ ಮತ್ತು ಸಾರ್ವಜನಿಕ ವೆಚ್ಚದ ಮೂಲಕ ಸರ್ಕಾರದಿಂದ ಆದಾಯ ಮತ್ತೆ ಯಾರಿಗೆ ಬರುತ್ತೆ, ಅಂದರೆ ಪ್ರಜೆಗಳಿಗೆ ಮರು ವರ್ಗಾವಣೆ ಆಗುತ್ತೆ. ಆ ಪ್ರಕಾರ ಕೋಶೀಯ ನೀತಿ ಹೇಳೋದಾದರೆ ಆದಾಯದ ವರ್ಗಾವಣೆ ಮತ್ತು ಮರು ವರ್ಗಾವಣೆಗಳು ಸಂಬಂಧಿಸಿರೋದ್ರಿಂದಾಗಿ ಪ್ರಗತಿಪರ ನೀತಿಯ ಮೂಲಕ ಅಂದರೆ ಶ್ರೀಮಂತ ವರ್ಗದ ಜನರ ಮೇಲೆ ಹೆಚ್ಚಿನ ದರದ ತೆರಿಗೆಯನ್ನು ವಿಧಿಸುವ ಮೂಲಕ ಸರ್ಕಾರ ಬಡವರಿಗೆ ಹೊರೆಯಾಗದಂತೆ ಹೇರಳವಾದ ಹಣಕಾಸಿನ ಸಂಪನ್ಮೂಲಗಳನ್ನು ಸಂಗ್ರಹಿಸಬಹುದಾಗಿರುತ್ತೆ. ಆದರೆ ಈ ಹಣವನ್ನು ಹೆಚ್ಚಾಗಿ ಬಡವರ್ಗದ ಜನರ ಕ್ಷೇಮಾಭಿವೃದ್ಧಿಗಾಗಿ ವೆಚ್ಚ ಮಾಡಲಾಗುತ್ತೆ. ಪರಿಣಾಮ ಆದಾಯ ಬಡವರ ಪರವಾಗಿ ಮರು ವಿತರಣೆಗೊಳ್ಳುತ್ತೆ. ಅಂದರೆ ಪ್ರಗತಿಪರ ತೆರಿಗೆ ಮೂಲಕ ಮತ್ತು ಬಡವರ ಕ್ಷೇಮಾಭಿವೃದ್ಧಿ ಕಾರ್ಯಗಳ ಮೇಲೆ ಅಧಿಕ ಸಾರ್ವಜನಿಕ ವೆಚ್ಚದ ಪರಿಣಾಮವಾಗಿ ಸಂಪನ್ಮೂಲಗಳು ಶ್ರೀಮಂತ ವರ್ಗದವರಿಂದ ಯಾರ ಮೇಲೆ ಬರುತ್ತೆ, ಬಡದ ವರ್ಗದ ಜನರಿಗೆ ವರ್ಗಾವಣೆಗಳಾಗುತ್ತೆ. ಇದರಿಂದಾಗಿ ಶ್ರೀಮಂತರ ವೆಚ್ಚದಲ್ಲಿ ಬಡವರು ಹೆಚ್ಚಿನ ಆದಾಯವನ್ನು ಪಡೆಯುವ ಮತ್ತು ಉದ್ಯೋಗಗಳನ್ನು ಪಡೆದುಕೊಳ್ಳಲು ಅವಕಾಶ ಸಿಗುತ್ತೆ. ಇದರ ಫಲವಾಗಿ ಆರ್ಥಿಕದಲ್ಲಿ ಅಸಮಾನತೆಗಳನ್ನು ನಾವೇನು ಮಾಡ್ಬೋದು, ಕಡಿಮೆ ಮಾಡುವ ಮೂಲಕ ಸಮಾನತೆಯನ್ನು ಸಾಧಿಸಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಯಾಕೆಂತಂದರೆ ರಿಚ್ ಆರ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ವೈಲ್ ದ ಪೂರ್ ಆರ್ ನಾಟ್ ಗೆಟಿಂಗ್ ಎನಫ್ ಆ್ಯಂಡ್ ಮೋರ್ ದೇರ್. ಅದರಲ್ಲಿ ಶ್ರೀಮಂತರು ಹೆಚ್ಚು ಹೆಚ್ಚು ಪಡ್ಕೊಳ್ತಲೇ ಇರ್ತಾರೆ, ಅವ್ರಿಗೆ ಅವಕಾಶಗಳು ಹೆಚ್ಚಾಗಿರ್ತವೆ. ಆದರೆ ಬಡವರಿಗೆ ಯಾವುದೇ ರೀತಿಯ ಒಂದು ಅವಕಾಶಗಳು ಸಿಗೋದಿಲ್ಲ. ಪೂರ್ ನಾಟ್ ಗೆಟಿಂಗ್ ಎನಫ್ ಆ್ಯಂಡ್ ಆರ್ ದೇರ್ ಬೈ ಬಿಕಮಿಂಗ್ ಪೂರರ್. ಅವರು ಮತ್ತೆ ಏನಾಗ್ತಾರೆ, ಬಡತನದ ಸ್ಥಿತಿಯಲ್ಲೇ ಇರ್ತಾರೆ. ಹಾಗಾಗಿ ಇವರಿಬ್ಬರ ನಡುವೆ ಇರುವಂತಹ ಒಂದು ನ್ಯೂನತೆಗಳನ್ನು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕಾಗತ್ತೆ. ಇದೇ ಆರ್ಥಿಕ ಅಸಮಾನತೆಗಳನ್ನು ತಗ್ಗಿಸುವ ಮೂಲಕ ಬಡವರನ್ನು ಮೇಲೆತ್ತುವಂತಹ ಒಂದು ಕಾರ್ಯಗಳು ನಡೀಬೇಕು ಅನ್ನುವಂಥದ್ದು. ನಾನು ಪಬ್ಲಿಕ್ ಫೈನಾನ್ಸ್ ಹೆಲ್ಪ್ ಗೌರ್ಮೆಂಟ್ ಇನ್ ರೈಸಿಂಗ್ ಎಫಿಷಿಯಂಟ್ ಫಂಡ್ಸ್ ಫಾರ್ ಪ್ರಮೋಟಿಂಗ್ ದ ವೇರಿಯಸ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ ಇನ್ ದ ಎಕಾನಮಿ ಲೈಕ್ ರೋಡ್, ರೈಲ್ವೇಸ್, ಮೆಡಿಕಲ್, ಎಜುಕೇಷನ್ ಫೆಸಿಲಿಟೀಸ್ ಎಕ್ಸೆಟ್ರಾ. ಅಂದರೆ ಇವೆಲ್ಲವುಗಳಲ್ಲಿ ನೀವು ಏನು ಮಾಡಬೇಕೀಗ, ನಾವು ಅಭಿವೃದ್ಧಿಯನ್ನು ಅಂದರೆ ಅಂದರೆ ಯಾವ್ಯಾವುದರಲ್ಲಿ ರೋಡ್, ರೈಲ್ವೆ, ಮೆಡಿಕಲ್ ಆ್ಯಂಡ್ ಎಜುಕೇಷನ್ ಫೆಸಿಲಿಟೀಸ್ ಇವೆಲ್ಲವೂ ಸಹ ಯಾರಿಗೆ ಸಿಗಬೇಕು, ಶ್ರೀಮಂತರಿಗೆ ಹೇಗೆ ಸಿಗುತ್ತೋ ಅದೇ ರೀತಿಯಲ್ಲಿ ಬಡವರಿಗೂ ಸಹ ಸಿಗಬೇಕು ಅನ್ನುವಂತಹದ್ದು. ನೆಕ್ಸ್ಟ್, ಕರೆಕ್ಷನ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಸಂದಾಯ ಶಿಲ್ಕನ್ನು ಸರಿಪಡಿಸುವಿಕೆ ಅನ್ನುವಂಥದ್ದು. ಏನು ಕರೆಕ್ಷನ್ ಆಫ್ ರೆಡ್ಯೂಸ್ ಅಂತಂದ್ರೆ ಅಂತಂದರೆ ನಾವು reduced exports and bureaucratic imbalances in foreign trade will result in a reduction in the number of seasons and measures to reduce imports. ಇದು reduce imports ಅಂತ. ಈ reduce imports ಅಂತಂದ್ರೆ ನಾವು reduced exports and bureaucratic imbalance in foreign trade will result in reduction in the number of season and measures to reduce imports. Now notice, reduced exports and bureaucratic imbalance for foreign trade will result in a reduction in the number of season measured by reduced imports. Reduced exports also and bureaucratic imbalances in foreign trade will result in a reduction in the number of season and measures to reduce imports. ನಾವು ಹೇಳ್ತಾ ಇದ್ದೀವಿ ಸಂದಾಯ ಶುಲ್ಕನ ಸರಿಪಡಿಸೋದು. ಏಕೆ ಸಂದಾಯ ಶುಲ್ಕನ ಸರಿಪಡಿಸೋದು ಅಂದರೆ ನಮ್ಮ ರಫ್ತು ಮತ್ತು ಆಮದುಗಳನ್ನು ಪರಿಣಾಮಕಾರ ರೀತಿಯಾಗಿ ಬಳಸಬೇಕು ನಾವು. ಅಂದರೆ ಕಡಿಮೆ ರಫ್ತು ಮಾಡಬೇಕು, ಹೌದಾ, ಕಡಿಮೆ ರಫ್ತುಗಳು ಮತ್ತು ಅಧಿಕ ಆಮದುಗಳ ಪರಿಣಾಮವಾಗಿ ವಿದೇಶಿ ವ್ಯಾಪಾರದ ಶುಲ್ಕಿನಲ್ಲಿ ಅಸಮತೋಲನ ಉಂಟಾಗತ್ತೆ. ಈ ಅಸಮತೋಲನವನ್ನು, ಈ ಇಂಬ್ಯಾಲೆನ್ಸನ್ನು ನಾವು ಸರಿಪಡಿಸಬೇಕು. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಹೆಚ್ಚು ಹೆಚ್ಚು ರಫ್ತನ್ನು ಮಾಡಬೇಕು, ಆಮದನ್ನು ಕಡಿಮೆ ಮಾಡಬೇಕು ಅಂತ ಅರ್ಥ. ರೆಡ್ಯೂಸ್ಡ್ ಎಕ್ಸ್ಪೋರ್ಟ್ಸ್ ಅಲ್ಲ, ರೆಡ್ಯೂಸ್ಡ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಬ್ಯೂರೋಕ್ರೆಟಿಕ್ ಇಂಬ್ಯಾಲೆನ್ಸಸ್ ಇನ್ ಫಾರಿನ್ ಟ್ರೇಡ್ ವಿಲ್ ರಿಸಲ್ಟ್ ಇನ್ ಎ ರಿಡಕ್ಷನ್ ಇನ್ ದ ನಂಬರ್ ಆಫ್ ಸೀಸನ್ ಆ್ಯಂಡ್ ಮೆಷರ್ ಆಫ್ ಟು ರೆಡ್ಯೂಸ್ ಇಂಪೋರ್ಟ್ಸ್. ಅಂದರೆ ಎಕ್ಸ್ಪೋರ್ಟ್ಸನ್ನು ನಾವು ಹೆಚ್ಚು ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ರಫ್ತನ್ನು ಹೆಚ್ಚಿಸಬೇಕು ಅಂದರೆ ಆಮದನ್ನು ಕಡಿಮೆ ಮಾಡಿಕೊಳ್ಬೇಕು. ಇದರ ನಿವಾರಣೆಗೆ ರಫ್ತುಗಳನ್ನು ಹೆಚ್ಚಿಸುವ, ಆಮದುಗಳನ್ನು ತಗ್ಗಿಸುವ ಪ್ರಯತ್ನ ಅಂದರೆ ಅತ್ಯಗತ್ಯ ಆಗಿರುತ್ತೆ. ಆಮದು ಸರಕುಗಳ ದರಗಳನ್ನು ಏರಿಸುವ ಮೂಲಕ, ಅಂದರೆ ಆಮದಿನ ಮೇಲೆ ಹೆಚ್ಚು ಸುಂಕಗಳನ್ನು ಏರುವ ಮೂಲಕ, ಆಮದು ಸುಂಕವನ್ನು ವಿಧಿಸುವ ಮೂಲಕ ಆಮದಿನ ಗಾತ್ರವನ್ನು ಏನು ಮಾಡಬೇಕು, ತಡಿಬೇಕು. ಅಂದರೆ ಆಮದಿನ ಗಾತ್ರವನ್ನು ಕಡಿಮೆ ಮಾಡಬೇಕು. ಜೊತೆಗೆ ಸುಂಕಗಳಿಗೆ ಪ್ರೋತ್ಸಾಹಧನವನ್ನು, ಸಬ್ಸಿಡಿಗಳನ್ನು ನೀಡುವ ಮೂಲಕ, ರಫ್ತುಗಳಿಗೆ ಉತ್ತೇಜನವನ್ನು ನೀಡುವ ಮೂಲಕ ರಫ್ತನ್ನು ಹೆಚ್ಚಿಸಿ ಈ ಒಂದು ಸಂದಾಯ ಆಗಿರುವಂತಹ ಅಸಮತೋಲನವನ್ನು ಸರಿಪಡಿಸುವಂತಹ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತೆ ಸರ್ಕಾರ. ನೆಕ್ಸ್ಟ್ ಪಾಯಿಂಟು, increase in employment opportunities. There is serious unemployment problem against money and developing countries. Lower productivity and revenues result in lower savings. On the one hand, business motivation is lower and savings on the other hand. Expansion of employment is not possible unless new undertakings. So large public
expenditure must be undertaken. Tax revenues must be raised. Public debt must be relied upon and deficit spending should be undertaken. Increase of employment opportunities leads to increase in income and efficient demand. ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು ಅನ್ನೋವಂಥದ್ದು. ಅಂದರೆ ಇಲ್ಲಿ ಅನಭಿವೃದ್ಧ ಹಾಗೂ ಅಭಿವೃದ್ಧಿಶೀಲ ದೇಶಗಳಲ್ಲಿ ಭೀಕರವಾದ ನಿರುದ್ಯೋಗ ಸಮಸ್ಯೆ ಇದ್ದೇ ಇರುತ್ತೆ. ಅಂದರೆ ನಾವು ಮುಂದುವರೆದ ರಾಷ್ಟ್ರಗಳಲ್ಲಿ ನಿರುದ್ಯೋಗ ಇರೋಲ್ಲ ಅಂತ ಅಂದ್ಕೊಂಡಿರ್ತೀವಿ, ಖಂಡಿತ ಅದು ಸುಳ್ಳು. ಅಲ್ಲೂ ಸಹ ನಿರುದ್ಯೋಗ ಅನ್ನುವಂಥದ್ದು ಇದೆ. ಹಾಗಾಗಿ ಈ ಎರಡೂ ದೇಶಗಳಲ್ಲಿ ನಾವು ಅಭಿವೃದ್ಧಿ ಅಂದರೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಅದರಲ್ಲೂ ಈ ದೇಶಗಳಲ್ಲಿ ಕೆಳಮಟ್ಟದ ಸಮಗ್ರ ಬೇಡಿಕೆ ಮತ್ತು ಅತಿ ಕಡಿಮೆ ದರದ ಉಳಿತಾಯ ಮತ್ತು ಹೂಡಿಕೆಯ ಫಲವಾಗಿ ನಿರುದ್ಯೋಗ ಹೆಚ್ಚಾಗಿರ್ತದೆ, ತಾಂಡವಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೇನು ಮಾಡಬೇಕು ಅಂದರೆ ಉಳಿತಾಯ ಹೂಡಿಕೆಗಳನ್ನು ಹೆಚ್ಚಿಸಬೇಕು. ಅದರ ಉತ್ಪಾದನೆಯನ್ನು ಮತ್ತು ಆದಾಯವನ್ನು ಕೆಳಮಟ್ಟದಲ್ಲಿರುವಂತಹ ಪರಿಣಾಮವಾಗಿ ಉಳಿತಾಯ ಮತ್ತು ಕಡಿಮೆ ಇರೋದ್ರಿಂದಾಗಿ ಒಂದು ಕಡೆ ಉದ್ಯಮದ ಪ್ರೇರಣೆಗಳು ಮಸುಕಾಗಿರುತ್ತೆ ಮತ್ತು ಇನ್ನೊಂದು ಕಡೆ ಉಳಿತಾಯಗಳು ಕಡಿಮೆ ಇರುತ್ತೆ. ಈ ಕಾರಣಗಳಿಂದಾಗಿ ಹೂಡಿಕೆ ತುಂಬ ತಗ್ಗಿದ ಮಟ್ಟದಲ್ಲಿರುತ್ತೆ. ಹೂಡಿಕೆಯನ್ನು ಅಗಾಧವಾಗಿ ಹೆಚ್ಚಿಸುವ ಮೂಲಕ ಹೊಸ ಕಾಮಗಾರಿಗಳನ್ನು ಕೈಗೊಳ್ಳದ ಹೊರತು ಉದ್ಯೋಗಾವಕಾಶಗಳ ವಿಸ್ತರಣೆ ಸಾಧನೆ ಆಗುವುದಿಲ್ಲ. ಅಂದರೆ ಹೊಸದಾಗಿ ಹೂಡಿಕೆಗಳನ್ನು ನಾವು ಮಾಡ್ತಾ ಹೋಗಬೇಕು. ಆದ್ದರಿಂದ ಬಹುದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳಬೇಕಾಗುತ್ತೆ. ಅಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ಲಾರ್ಜ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮಸ್ಟ್ ಬಿ ಅಂಡರ್ಟೇಕನ್. ಅಂದರೆ ಹೆಚ್ಚು ಇದನ್ನು ಹೂಡಿಕೆಯನ್ನು ನಾವು ಮಾಡುವಾಗ ಸಾರ್ವಜನಿಕ ವೆಚ್ಚವನ್ನು ಮಾಡಬೇಕಾಗುತ್ತೆ. ಇದಕ್ಕಾಗಿ ತೆರಿಗೆಗಳ ಮೂಲಕ ವರಮಾನವನ್ನು ಸಂಗ್ರಹಣೆ ಮಾಡಬೇಕು. ಆದಾಯ ನಮಗೆ ಬೇಕಲ್ವ, ಅಂದರೆ ವೆಚ್ಚ ಮಾಡಬೇಕು ಅಂದರೆ ಆದಾಯ ಬೇಕು. ಅದನ್ನು ಯಾವುದರಿಂದ ಸಂಗ್ರಹ ಮಾಡ್ತೀವಿ ಅಂದರೆ ಟ್ಯಾಕ್ಸ್ ಮೂಲಕ. ಹಾಗಾಗಿ ಅಗತ್ಯ ಬಿದ್ದರೆ ಕೊರತೆ ಧನ ವಿನಿಯೋಗವನ್ನು ನಾವು ಪರಿಣಾಮಕಾರಿ ಕೈಗೊಳ್ಳಬೇಕಾಗತ್ತೆ. ಕೊರತೆ ಧನ ವಿನಿಯೋಗವನ್ನು ಮಂಡಿಸಬೇಕಾಗುತ್ತೆ. ಉದ್ಯೋಗಾವಕಾಶಗಳ ಹೆಚ್ಚಳ, ಆದಾಯ, ಉತ್ಪಾದನೆ ಮತ್ತು ಪರಿಣಾಮಕಾರಿ ಬೇಡಿಕೆ ಏರಿಕೆಗೆ ಇದು ಕಾರಣ ಆಗುತ್ತೆ. ಪೂರ್ಣೋದ್ಯೋಗದಿಂದ ಸೃಷ್ಟಿಗೊಂಡಂತಹ ಉತ್ಪನ್ನವನ್ನು ಕೊಳ್ಳಲು ಜನರು ಬಳಿ ಸ್ವಾಭಾವಿಕವಾಗಿ ಹಣ ಶೇಖರಗೊಳ್ಳುತ್ತೆ. ಆ ಮೇರೆಗೆ ಸಾರ್ವಜನಿಕ ವೆಚ್ಚದ ಏರಿಕೆ ಸರ್ವತೋಮುಖ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಪಾಯಿಂಟ್. ಲಾಸ್ಟ್ ಪಾಯಿಂಟ್, ರೈಸ್ ಇನ್ ದ ಕ್ಯಾಪಿಟಲ್ ಫಾರ್ಮೇಷನ್. ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ಹಣಕಾಸಿನ ಪಾತ್ರವನ್ನು ನಾವು ನೋಡಿದಾಗ ಕೊನೆಯದಾಗಿ ಬಂಡವಾಳ ಸಂಚಯನ ದರದ ಏರಿಕೆ, ರೈಸ್ ಇನ್ ದ ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕು. ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಇಸ್ ದ ರೇಷಿಯೋ ಬಿಟ್ವೀನ್ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ಅಂಡ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಕರೆಂಟ್ ಪ್ರೈಸಸ್. ಇಟ್ ಇಂಡಿಕೇಟ್ಸ್ ದ proportion of GDP that can be utilized for its own growth. It can be measured by dividing gross capital information by GDP. Generally, the higher the capital formation of an economy, the faster an economy can grow its aggregate income. Producing more goods and services can lead to an increase in national income levels. To accumulate additional capital, a country needs to generate savings and investments from household savings are based on government policy. If the household savings rate is increasing, savers may invest the additional dollars and purchases stocks and bonds. If more households are savings, the country may report a cash surplus, which is positive sign for capital formation. ಬಂಡವಾಳ ಸಂಚಯನವು ಆರ್ಥಿಕಾಭಿವೃದ್ಧಿಗೆ ಮೂಲಾಧಾರವಾದಂತಹ ಒಂದು ಅಂಶ. ಬಂಡವಾಳ ಸಂಚಯನ ಅಂದರೆ ಏನಾಗಾದರೆ ಅಂದರೆ ಹಣಕಾಸಿನ ಸಂಪನ್ಮೂಲಗಳ ಶೇಖರಣೆ ಮತ್ತು ಉತ್ಪಾದಕ ಚಟುವಟಿಕೆಗಳಲ್ಲಿ ಅವುಗಳ ಹೂಡಿಕೆ ಹಾಗೂ ಬಂಡವಾಳ ಸರಕುಗಳ ನಿರ್ಮಾಣ ಎಂದರ್ಥ. ಏನು ಬಂಡವಾಳ ಸಂಚಯನ ಅಂದರೆ ಹಣಕಾಸಿನ ಸಂಪನ್ಮೂಲಗಳ ಶೇಖರಣೆ, ಉತ್ಪಾದಕ ಚಟುವಟಿಕೆಗಳಲ್ಲಿ ಅವುಗಳ ಹೂಡಿಕೆ ಹಾಗೂ ಬಂಡವಾಳ ಸರಕುಗಳ ನಿರ್ಮಾಣ ಅಂತ ಅರ್ಥ. ಹಾಗಾಗಿ ಬಂಡವಾಳ ಸಂಚಯನಕ್ಕೆ ಮೂಲಭೂತವಾಗಿ ಉಳಿತಾಯಗಳು ಹೆಚ್ಚಾಗಬೇಕು. ಜನರ ಸ್ವಯಂ ಇಚ್ಛೆಯ ಉಳಿತಾಯಗಳು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದೇ ಇರುವಾಗ ಕಡ್ಡಾಯ ಉಳಿತಾಯಗಳನ್ನು ನಾವು ಮಾಡಿಸ್ಬೇಕಾಗತ್ತೆ. ಸಾರ್ವಜನಿಕರು ತೆರಿಗೆಯನ್ನು ಪಾವತಿಸುವ ಮೂಲಕ ಕಡ್ಡಾಯ ಉಳಿತಾಯ ಮಾಡಿದಂತಾಗುತ್ತೆ. ಸಾರ್ವಜನಿಕರು ತೆರಿಗೆಗಳನ್ನು ಪಾವತಿಸುವ ಮೂಲಕ ತೆರಿಗೆಗಳ ಮುಖಾಂತರ ಜನರಿಂದ ಕಡ್ಡಾಯ ಉಳಿತಾಯಗಳನ್ನು ಪಡೆದುಕೊಂಡು ಅವುಗಳ ನೆರವಿನಿಂದ ಬಂಡವಾಳ ಹೂಡಿಕೆಯನ್ನಾದರೆ ಬಂಡವಾಳ ಸಂಚಯನವನ್ನು ಜರುಗಿಸಬೇಕಾದಂತಹ ಅವಶ್ಯಕತೆ ಇರುತ್ತೆ. ಅಂತೆಯೇ ತೆರಿಗೆ ನೀತಿಯು ಹೂಡಿಕೆಗೆ ಪ್ರೇರಣೆ ನೀಡುವಂತಿರಬೇಕು. ಟ್ಯಾಕ್ಸ್ ಸಹ ನಾವು ಯಾವ ರೀತಿ ಇರಬೇಕು ಅಂದರೆ ಅದು ಸಹ ನಮಗೆ ಪ್ರೇರಣೆಯನ್ನು ಕೊಡುವಂತಿರಬೇಕು. ಹೂಡಿಕೆಯನ್ನು ಮಾಡಲಿಕ್ಕೆ ಪ್ರೇರಣೆ ಇರಬೇಕು. ಅತ್ಯವಶ್ಯಕ ಹೂಡಿಕೆಯ ಮೇಲೆ ತೆರಿಗೆ ರಿಯಾಯಿತಿ ನೀಡುವಿಕೆ, ಅತಿ ಅವಶ್ಯಕವಾಗಿರುವಂತಹ ಸರಕುಗಳನ್ನು ಉತ್ಪಾದನೆ ಮಾಡುವಂತಹ ಕೈಗಾರಿಕೆಗಳ ಮೇಲೆ ತೆರಿಗೆಯನ್ನು ಏನು ಮಾಡಬೇಕು, ರಿಯಾಯಿತಿಯನ್ನು ನೀಡುವಂಥದ್ದು. ಹಾಗೆ ಹೊಸದಾಗಿ ಕೈಗೊಳ್ಳುವ ಹೂಡಿಕೆಯ ಮೇಲೆ ಕೈಗೊಳ್ಳಲಾಗುವಂತಹ ವರ್ಷಗಳ ಅಂದರೆ ಕೆಲವು ವರ್ಷಗಳ ಅವಧಿಗೆ, ಹೊಸದಾಗಿ ನಾವು ಇವತ್ತಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಥವಾ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು ಹೂಡಿಕೆಯನ್ನು ಅಂತಂದರೆ ಅದರ ಮೇಲೆ ಕೆಲವೊಂದು ವರ್ಷಗಳ ಕಾಲ ತೆರಿಗೆ ಮಾಫಿಯನ್ನು ಮಾಡೋದು, ಅಂದರೆ ತೆರಿಗೆಯನ್ನು ಬಿಟ್ಟು ಬಿಡುವಂತಹದ್ದು, ಅಂದರೆ ಫ್ರೀಯಾಗಿ
ಟ್ಯಾಕ್ಸ್ ಇಲ್ಲ ನಿಮಗೆ ಉತ್ಪಾದನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವಂಥದ್ದನ್ನು ನೀಡುವಂಥದ್ದು. ವಿದೇಶಿ ಹೂಡಿಕೆ ಹೆಚ್ಚಳದ ಮೂಲಕ ಬಂಡವಾಳದ ಕೊರತೆಯನ್ನು ತುಂಬಲಿಕ್ಕೆ ಪ್ರಯತ್ನವನ್ನು ಪಡುವಂಥದ್ದು. ವಿದೇಶಿ ಉದ್ಯಮಶೀಲರನ್ನು ಆಕರ್ಷಿಸುವಂಥದ್ದು. ಈ ಎಲ್ಲ ಅಂಶಗಳ ಮೂಲಕ ವಿದೇಶಿ ಹೂಡಿಕೆಯನ್ನು ಕೈಗೊಳ್ಳುವ ಮೇಲೆ ತೆರಿಗೆ ರಿಯಾಯಿತಿ ತರುವಿಕೆ ಮೊದಲಾದ ಸಂಗತಿಗಳಿಂದ ಬಂಡವಾಳ ಸಂಚಯದ ಏರಿಕೆಗೆ ಗಣನೀಯವಾದಂತಹ ಒಂದು ಕೊಡುಗೆಯನ್ನು ನೀಡಲಾಗಿದೆ. ಅಂದರೆ ಪ್ರೊಡ್ಯೂಸ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕ್ಯಾನ್ ಲೀಡ್ ಟು ಆ್ಯನ್ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್ ಲೆವೆಲ್ಸ್. ಅಂದರೆ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಟು ಅಕ್ಯುಮುಲೇಟ್ ಅಡಿಷನಲ್ ಕ್ಯಾಪಿಟಲ್ ಎ ಕಂಟ್ರಿ ನೀಡ್ಸ್ ಟು ಜನರೇಟ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಫ್ರಮ್ ಹೌಸ್ ಹೋಲ್ಡ್ ಸೇವಿಂಗ್ಸ್ ಆರ್ ಬೇಸ್ಡ್ ಆನ್ ಗೌರ್ಮೆಂಟ್ ಪಾಲಿಸಿ. ಸರ್ಕಾರ ಏನು ಮಾಡಬೇಕು? ತೆರಿಗೆಯನ್ನು ವಿಧಿಸುವ ಮೂಲಕ ಅಂದರೆ ಅವ್ರು ಉಳಿತಾಯವನ್ನು ಮಾಡುವಂತೆ ಅವ್ರು ಪ್ರಚೋದನೆಯನ್ನು ನೀಡಬೇಕು. ಅವರು ಕಡ್ಡಾಯವಾಗಿ ಅಂದರೆ ಉಳಿತಾಯವನ್ನು ಮಾಡಲಿಕ್ಕೆ ಇಷ್ಟಪಡಲಿಲ್ಲ ಅಂದರೆ ನಾವು ಕಡ್ಡಾಯವಾಗಿ ತೆರಿಗೆಯ ಮೂಲಕನಾದರೂ ಅವ್ರನ್ನ ಉಳಿತಾಯ ಮಾಡುವಂತೆ ಆದರೆ ಬಲವಂತವಾಗಾದರೂ ಸಹ ಉಳಿತಾಯವನ್ನು ಮಾಡುವಂತೆ ಮಾಡಬೇಕಾಗುತ್ತೆ. ಇಫ್ ಹೌಸ್ ಹೋಲ್ಡ್ ಸೇವಿಂಗ್ಸ್ ರೇಟ್ ಇಸ್ ಇನ್ಕ್ರೀಸಿಂಗ್, ಸೇವರ್ಸ್ ಮೇ ಇನ್ವೆಸ್ಟ್ ದ ಅಡಿಷನಲ್ ಡಾಲರ್ಸ್ ಆ್ಯಂಡ್ ಪರ್ಚೇಸ್ ಸ್ಟಾಕ್ಸ್ ಆ್ಯಂಡ್ ಬಾಂಡ್ಸ್. ನಾವು ವಿದೇಶಿ ವಿನಿಮಯವನ್ನು ಗಳಿಸಿಕೊಳ್ಳುವ ಮೂಲಕವೂ ಸಹ ಬಂಡವಾಳ ಹೂಡಿಕೆಯನ್ನು ಅಂದರೆ ವಿದೇಶಿ ವಿನಿಮಯವನ್ನು ಗಳಿಸುವಂಥದ್ದು, ವಿದೇಶಿ ಬಂಡವಾಳ ಹೂಡಿಕೆಯನ್ನು ಆಹ್ವಾನ ಮಾಡುವಂಥದ್ದು, ಹಾಗೆ ವಿದೇಶಿ ಉದ್ಯಮಶೀಲರನ್ನು ಆಕರ್ಷಿಸುವಂಥದ್ದು, ಇವುಗಳ ಮೂಲಕವೂ ಸಹ ನಾವು ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ಪ್ರಚೋದನೆ ನೀಡುವಂಥದ್ದು. ಇಫ್ ಮೋರ್ ಹೌಸ್ ಹೋಲ್ಡ್ಸ್ ಆರ್ ಸೇವಿಂಗ್ಸ್, ದ ಕಂಟ್ರಿ ಮೇ ರಿಪೋರ್ಟ್ ಕ್ಯಾಶ್ ಸರ್ಪ್ಲಸ್ ವಿಚ್ ಈಸ್ ಪಾಸಿಟಿವ್ ಸೈನ್ ಫಾರ್ ಕ್ಯಾಪಿಟಲ್ ಫಾರ್ಮೇಷನ್. ಇದರಿಂದಾಗಿ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಇದಿಷ್ಟು ಸರ್ಕಾರದ ಅಂದರೆ ಸಾರ್ವಜನಿಕ ಹಣಕಾಸಿನ ಪಾತ್ರ ಯಾವುದರಲ್ಲಿ ಅಂದರೆ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ. ಥ್ಯಾಂಕ್ ಯು.